ಚಿತ್ರದುರ್ಗ ನಾಯಕನಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಿಂದಿನ ಕಾರ್ಯದರ್ಶಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ದಿವಾಳಿ ಮಾಡಿ ಹೋಗಿದ್ದರು. ಆದರೆ ಈಗಿನ ಕಾರ್ಯದರ್ಶಿ ನಮ್ಮ ಕೃಷಿ ಉತ್ಪತ್ತಿನ ಸಹಕಾರ ಸಂಘಕ್ಕೆ ಲಾಭಾಂಶ ತಂದಿದ್ದಾರೆ ಎಂದು ಜಿಲ್ಲಾ ಯೂನಿಯನ್ ಉಪಾಧ್ಯಕ್ಷ ಜೆಆರ್ ರವಿಕುಮಾರ್ ತಿಳಿಸಿದರು. ಚಿತ್ರದುರ್ಗ ಜಿಲ್ಲಾ ಸಹಕಾರ ಯೂನಿಯನ್ ಆಯೋಜಿಸಿದ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕುಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಆಯೋಜಿಸಿದ ಒಂದು ದಿನದ ವಿಶೇಷ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯದರ್ಶಿಗಳಿಗೆ ತರಬೇತಿ ಶಿಬಿರ ಬಹಳ ಯಶಸ್ವಿ ಆಗಬೇಕು ಮತ್ತು ನಿಭಾಯಿಸಬೇಕು. ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವತ್ತು ಆಡಳಿತಾಧಿಕಾರಿಗಳ ಬಹಳ ಮುಖ್ಯವಾಗಿರಬೇಕು ಎಂದು ಪ್ರತಿಯೊಂದು ವಿಷಯಗಳು ಸಹ ನಿಮಗೆ ಗೊತ್ತಾಗುತ್ತದೆ ಎಂದರು. ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಳ್ಳಿಗಳ ಮತ್ತು ಜನಸಾಮಾನ್ಯ ಪ್ರಗತಿಗೆ ಪ್ರಾಥಮಿಕ ಕೃಷಿ ಉತ್ಪತ್ತಿನ ಸಹಕಾರ ಸಂಘಗಳ ಮೂಲಕ ತಮ್ಮ ಜನಪರ ಯೋಜನೆಗಳ ಕಾರ್ಯರೂಪಕ್ಕೆ ತರಲು ಬಳಸಿಕೊಳ್ಳಲಿವೆ ಎಂದರು. ಸಹಕಾರ ಸಂಘದ ಪ್ರತಿ ಮುಖ್ಯ ನಿರ್ವಹಣಾ ಅಧಿಕಾರಿ ಸಿಬ್ಬಂದಿ ಕುರಿತು ತರಬೇತಿಗಳ ಮೂಲಕ ಡಿಜಿಟಲೀಕರಣ ವ್ಯವಸ್ಥೆ ಅಳವಡಿಸಿಕೊಳ್ಳಬೇಕು. ಇದರಿಂದ ಆರ್ಥಿಕ ಪ್ರಗತಿ ಸಾಧಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಜಿಲ್ಲಾ ಸಹಕಾರಿ ನಿರ್ದೇಶಕರು ಮಲ್ಲೇಶಪ್ಪ, ಸಹಕಾರ ಸಂಘದ ನಿವೃತ್ತ ಸಹಾಯಕ ಎಸ್ವಿ ಬಸವರಾಜ್ ತರಬೇತಿ ನೀಡಿದರು. ಡಿಸಿಸಿ ನಿರ್ದೇಶಕಿ ಪಿ ವಿನೋದ ಸ್ವಾಮಿ, ಸಹಕಾರ ನಿರ್ದೇಶಕ ಚನ್ನಬಸಪ್ಪ, ಜಿಲ್ಲಾ ಸಹಕಾರಿ ನಿರ್ಮಾಣ ಅಧಿಕಾರಿ ಜಯಶ್ರೀ ಹನಗುಂದ, ಶಿಕ್ಷಕ ನಾಗರಾಜ್ ಪಾಟೀಲ್ ಇದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವ ಟಿವಿ. ಎಲ್ಲ ಸಿಇಒನೇ ಜವಾಬ್ದಾರಿ. ಸಿಇಒ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು, ಆ ಫ್ಯಾಕ್ಸ್ ಚೆನ್ನಾಗಿರುತ್ತೆ. ಅಲ್ಲೇನಾದ್ರೂ ಆಡಳಿತ ಮಂಡಳಿ ತುಂಬಾನೇ ದುರ್ಬಲವಾಗಿತ್ತು ಅಂತಂದ್ರೆ ಆ ಫ್ಯಾಕ್ಸ್ಗಳಾಗ್ಲಿ ಯಾವ್ದೇ ಆಗ್ಲಿ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಕೋಟಾ ಅಂತ ಹೇಳಿದ್ರು ಮಲ್ಲೇಶ್ವರಕ್ಕೆ ಬಂದಿತ್ತು. ಆ ಕೋಟಾದಲ್ಲಿರುವ ಒಂದು ಫ್ಯಾಕ್ಸ್ ನಾವು ವಿಸಿಟ್ ಕೊಟ್ಟಾಗ ಆ ಕೋಟಾ ಅನ್ನುವಂತಹ ಫ್ಯಾಕ್ಸ್ ಹೇಗಿತ್ತಂದ್ರೆ, ಒಂದು ಫ್ಯಾಕ್ಸ್ ನಮ್ಮ ಜಿಲ್ಲೆ ಸಹಕಾರ ಕೇಂದ್ರ ಬ್ಯಾಂಕ್ ಎಷ್ಟಿದೆಯಲ್ಲ ಅಷ್ಟೊಂದು ದುರ್ಮೆನ, ಅಷ್ಟೊಂದು ಡೆಪಾಸಿಟ್ಗಳನ್ನು ಮಾಡ್ಕೊಂಡಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಅದು ನಡೆಸ್ತಾ ಇದ್ದಾರೆ. ಇವತ್ತು ಸಹಕಾರಿ ನೀವೀಗ ನಾವೇನು ಫ್ಯಾಕ್ಸ್ಗಳು ಹೇಳಬೇಕು, ಇವತ್ತು ಏನ್ ಹೇಳ್ತಾ ಇದ್ದಾರೆ, ಬರ್ತಾ ಬರ್ತಾ ಗವರ್ಮೆಂಟ್ ಇಂದ ಸಹಾಯಗಳು ನಿಂತು ಹೋದಾಗ ಫ್ಯಾಕ್ಸ್ಗಳು ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ಹಾಗೆ ತಮ್ಮ ಸ್ವಂತ ಶಕ್ತಿಯಿಂದ ಜನಗಳಿಗೆ ಸಹಾಯ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಸ್ವಂತ ಶಕ್ತಿಯಿಂದ ನಿಲ್ಬೇಕು ಅಂತಂದ್ರೆ ಇವತ್ತಿನ ಫ್ಯಾಕ್ಸ್ಗಳ ಹಣಗಳ ಹೇಗಿದೆ ಅಂತಂದ್ರೆ, ನಮಗೆ ಏನ್ ಸಾಲ ಕೊಡ್ಬೇಕು, ಡಿಸಿಸಿ ಬ್ಯಾಂಕ್ ಸಾಲ ಕೊಡ್ಬೇಕು. ಡಿಸಿಸಿ ಬ್ಯಾಂಕ್ ಸಾಲ ಕೊಟ್ರೆ ಮಾತ್ರ ನೀವು ರೈತರಿಗೆ ಸಾಲ ಕೊಡ್ತೀರಲ್ವಾ? ಇವತ್ತು ಸಾಲ ಅರ್ಜಿ ಬಂತಂದ್ರೆ ನೀವು ಖಂಡಿತ ಒಂದೇ ವಾರದಲ್ಲಿ ಯಾರಾದ್ರೂ ಸಾಲ ಮನ್ನಾ ರೈತರಿಗೆ ಆಗಿಲ್ಲ? ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡೇ ಇಲ್ಲ. ಹಾಗಾದ್ರೆ ಫ್ಯಾಕ್ಸ್ಗಳು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕಾದ್ರೆ ಏನ್ ಮಾಡಬೇಕು? ಸ್ವತಃ ತಮ್ಮ ದುಡಿಮೆಯಿಂದ ತಾವು ಏನಾದ್ರೂ ಅಂದ್ರೆ ಬಿಸ್ನೆಸ್, ಸರ್ಕಾರ ಬೇಕಾದಷ್ಟು ಸವಲತ್ತುಗಳನ್ನು ಕೊಟ್ಟಿದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಸಹಕಾರಿ ಕ್ಷೇತ್ರ ತನ್ನನ್ನು ತಾವು ತೊಡಗಿಸ್ಕೋಬಹುದು. ಸಹಕಾರಿ ಕ್ಷೇತ್ರದ ಆಧಾರ ಸ್ತಂಭಗಳು ಅಂತಂದ್ರೆ ಒಂದು ಷೇರುದಾರರು, ಇನ್ನೊಂದು ಆಡಳಿತ ಮಂಡಳಿ, ಮತ್ತೊಂದು ಸಿಬ್ಬಂದಿ ವರ್ಗ ಅಂತ ಹೇಳ್ತಾರೆ. ಹಾಗಾದ್ರೆ ಷೇರುದಾರರು ಎಷ್ಟೊಂದು ಮುಖ್ಯ. ನಾವು ಏನಾದ್ರೂ ಒಂದು ಹೊಸತನ್ನ ಮಾಡಬೇಕಾದ್ರೆ ಹೊಸ ಹೊಸ ಷೇರುಗಳನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು, ಷೇರುದಾರರನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅಷ್ಟೇ ಆಡಳಿತ ಮಂಡಳಿ ಮತ್ತು ಏನ್ ಸಿಬ್ಬಂದಿ ವರ್ಗ ಅಥವಾ ಸಿಇಒಗಳು ಇರ್ತಾರಲ್ಲ ಅವರ ಪಾತ್ರನೂ ಬಹಳಷ್ಟು ಮುಖ್ಯವಾಗಿ ಇರುತ್ತೆ. ಇವತ್ತು ನಮ್ದು ಪೂರ್ತಿ ಲಾಸ್ ಅಲ್ಲಿ ಇದ್ದು ಇವತ್ತು ಲಾಭಾಂಶ ತಂದೆ ಇದಕ್ಕೆ ನೇರವಾಗಿ ಕಾರ್ಯದರ್ಶಿಗಳು ಇವೆಲ್ಲ ರೀತಿ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ಎಲ್ಲರೂ ಒಂದಿಸ್ತಾ ಜೈ ರೈತ ಸಹಕಾರ. ಸುಮಾರು ಒಂದು ವಾರಗಳ ಕಾಲ ಸತತ ದೂರವಾಣಿ ಸಂಪರ್ಕದಲ್ಲಿದ್ದು ಇವತ್ತಿನ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಉದ್ಘಾಟಿಸಿ ತಮ್ಮ ಅಧ್ಯಕ್ಷೀಯ ನುಡಿಯನ್ನ ನುಡಿದಂತ ಶ್ರೀ ಜೆಆರ್ ರವಿಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಸಹಕಾರ ಸಂಘ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಕಾರ್ಯನಿರ್ವಾಹಕರ ಒಂದು ದಿನದ ವಿಶೇಷ ತರಬೇತಿಯನ್ನು ನಮ್ಮ ಯೂನಿಯನ್ ಜಿಲ್ಲಾ ಸಹಕಾರಿ ಆಯೋಜನೆ ಮಾಡಲಾಗಿದೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ನಮ್ಮ ಜಿಲ್ಲಾ ಸಹಕಾರ ಹಿರಿಯ ಸಹಾಯಕಾರಿ ಮಹೇಶನವರೇ, ಅವರೇ, ನಾಯಿ ಮಂಜತ್ ಅವರೇ, ವಿನೋದ ಸ್ವಾಮಿ ಅವರೇ, ನಮ್ಮ ಈ ಭಾಗದ ನಾಯಕನಹಟ್ಟಿ ಭಾಗದ ಹಿರಿಯ ಮುಖಂಡರು ಪ್ರದೇಶೀಯ ತಿಪ್ಪಸ್ವಾಮಿ ಅವರೇ ಮತ್ತು ಅತಿಥಿ ಉಪನ್ಯಾಸಕರಾದ ಎಸ್ ವಿ ಬಸವರಾಜ್ ಅವರೇ. ಈ ಒಂದು ಆಯೋಜನೆಯನ್ನು ಮೊನ್ನೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಮತ್ತು ಹಿರಿಯೂರು ಏರ್ಪಡಿಸಿದ್ದೀವಿ. ಚಿತ್ರದುರ್ಗದಲ್ಲಿ ಈ ನಮ್ಮ ಯೂನಿಯನ್ ಆಫೀಸಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮೊಳಕಾಲ್ಮೂರಿನ ಯೂನಿಯನ್ ನಿರ್ದೇಶಕರು ಮತ್ತು ನಮ್ಮ ಚಳ್ಳಕೆರೆ ತಾಲೂಕಿನ ಯೂನಿಯನ್ ನಿರ್ದೇಶಕರು ಸೇರಿಬಿಟ್ಟು ನಾಯಕನಹಟ್ಟಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತೇಳಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ರು. ಅದಕ್ಕೆ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಈ ತರಬೇತಿ ವಿಶೇಷವಾಗಿ
ನಿರ್ವಹಿಸಬೇಕು. ಮತ್ತೆ ಇದು ಎಷ್ಟು ಅವಶ್ಯಕತೆ ಇದೆ ಅಂತ ಇಲ್ಲಿರ್ತಕ್ಕಂಥ ಹಿರಿಯರಾದಂತ ಎಲ್ಲ ಪ್ರತಿಯೊಬ್ಬರ ನಿರ್ದೇಶಕರು ಹೇಳಿ ತಿಳಿಸ್ಕೊಡಿ ಅಂತ ನನಗೆ ಹೆಚ್ಚಿನಾಗಿ ಏನು ಮಾತಾಡಕ್ಕೆ ಹೋಗಲ್ಲ. ನಿಮಗೆ ಅವಶ್ಯಕತೆ ಇರೋದು ಈಗ ಉಪನ್ಯಾಸ ಅತಿಥಿ ಉಪನ್ಯಾಸಕರು ಬಂದಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳ್ರಿ, ಗೊತ್ತಿರಿಂದ ಕೇಳ್ರಿ, ತಿಳ್ಕೊಳ್ರಿ, ಅವ್ರ ಫೋನ್ ನಂಬರ್ ಕೇಳ್ರಿ. ಬಹಳ ಅವಶ್ಯಕತೆ ಕಾರ್ಯ ನಿರ್ವಾಹಕರು ಏನಿದ್ರ ಆಡಳಿತ ಮಟ್ಟಿಗೆ ಇವತ್ತು ಉನ್ನತ ಮಟ್ಟಕ್ಕೆ ಕಾಣುವ ಕಾರಣನೇ ಅದು. ಇವತ್ತು ಡಿಜಿಟಲೀಕರಣ ಆಗಿದೆ. ಇವತ್ತು ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಪ್ರತಿಯೊಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ. ಈ ದೇಶದಲ್ಲಿ ಯಾವುದೇ ಒಂದು ಸೊಸೈಟಿ ಟ್ಯಾಕ್ಸ್ ಏನಿದೆಯೋ ಅಲ್ಲಿ ಕೂತ್ಕೊಂಡು ಗಡಿಗೆ ಕೂಡ ಕಂಪ್ಯೂಟರೈಸೇಷನ್ ಆಗಿದೆ, ಅಲ್ಲ ಕಂಪ್ಯೂಟರೈಸೇಷನ್ ಅಲ್ಲಿ ಕೂತ್ಕೊಂಡು ಎಲ್ಲಿ ಏನಾಗಿದೆ, ಎಷ್ಟು ಏನ್ ಶೇರ್ ಹೋಲ್ಡರ್ಸ್ ಏನಾಗಿದೆ ಆ ಸೊಸೈಟಿ ಬಗ್ಗೆ, ಆ ರೀತಿ ಪ್ರತಿಯೊಂದು ರೀತಿಯಲ್ಲಿ ಬಹಳ ಮುಂದೆ ಇದೆ. ಇವಾಗ ಏನಿದೆ ಸೊಸೈಟಿಯ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಿದ್ದಾರೆ, ಇದೊಂದು ಮಾತ್ರ ಬಹಳ ಮುಖ್ಯ. ಯಾಕಂದ್ರೆ 5 ವರ್ಷ ಇರ್ತಾರೆ ಯಾವುದೇ ಆಡಳಿತ ಮಂಡಲದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸದಸ್ಯರು, ಅವರಿಗಿಂತ ನಿಮಗೆ ಜೊತೆ. ಈಗ ಉದಾಹರಣೆ ನಾನು ಹೇಳ್ಬೇಕಂದ್ರೆ, ಇವತ್ತು ನಮ್ಮ ಸಹಕಾರಿ ಕ್ಷೇತ್ರ ಏನಾದ್ರು ಚಿತ್ರದುರ್ಗದಲ್ಲಿ ಇದೆ ಅಂದ್ರೆ ದಿವಂಗತ ಮಾಜಿ ಮಂತ್ರಿಯಾದ ಸುಧಾಕರ್ ಅವರು, ನಮ್ಮ ಜಿಲ್ಲಾ ಕೇಂದ್ರ ಎಂಡಿ ಅವರು ಇಸಬುಲ್ಲಾ ಶರೀಫ್ ಜೋಡಿದ್ರು ಇದ್ದಂಗೆ ಅವರಿಬ್ಬರು ಒಂದು ಮಾರ್ಗದರ್ಶನದಲ್ಲಿ ಯಾವ ರೀತಿ ಇವತ್ತು ಯಾವ ರೀತಿ ಬೆಳೆದು ಬಂದಿದೆ ಹಾಗೆ ಅದು ಮೈಲಿಗಲ್ಲು ನಿಜವಾಗ್ಲೂ ಇವತ್ತು ಅವರಿಬ್ಬರು ಕಾರಣೀಭೂತರು. ಅದರಲ್ಲಿ ಒಂದು ಜೋಡಿತ್ತು ಇವತ್ತು ಅದು ಯಾವ ರೀತಿ ಆಯ್ತು ಅಂದ್ರೆ ಎಲ್ಲರೂ ಕಣ್ಮುಚ್ಕೊಂಡು ಏನಾಗುತ್ತೆ ಆ ರೀತಿ ಆಗೋದು ವಿಧಿವಶ ದೇವರ ಆಟಕ್ಕೆ ಯಾರು ಇದು ಒಳ್ಳೆಯಲ್ಲ. ಈ ಮುಂದುವರ್ತಕ್ಕಂಥ ಅದೇ ರೀತಿ ನಡೆಸ್ಕೊಂಡು ಹೋಗಿ ಇಲ್ಲಿ ಕಾರ್ಯನಿರ್ವಾಹಕರು ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಂದು ವಿಚಾರನೂ ನಿಮಗೆ ಗೊತ್ತಿರುತ್ತೆ. ನಾವು ಬರೋದು ಹೋಗೋದು ಪ್ರತಿಯೊಂದು ಉದಾಹರಣೆ ನಮ್ಮ ಸೊಸೈಟಿಲಿ ಹಿಂದಿರ್ತಕ್ಕಂಥ ಕಾರ್ಯದರ್ಶಿ ಯಾವ ರೀತಿ ನಡೆಸ್ತಿದ್ರು, ಈಗ ನಮ್ಮ ಜೊತೆ ಬರ್ತಕ್ಕಂಥ ಕಾರ್ಯದರ್ಶಿ ಯಾವ ರೀತಿ